ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಶಿವಾಯ ಗುರವೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶರನ್ನವರಾತ್ರ ಮಹೋತ್ಸವ ಅಂಗವಾಗಿ ಪಂಚಮಿ ಅಂದರೆ 5ನೇ ದಿವಸ, ನಾಳೆ ನಾವು 5ನೇ ದಿವಸ ಶುಕ್ರವಾರ, ಮತ್ತು ವಿಶೇಷವಾಗಿ ಶುಕ್ರವಾರ ಬಂದಿದೆ 5ನೇ ದಿವಸ. ಹಂಗಾಗಿ ನಾವು ಮಾಡ್ತಾ ಇರುವಂತಹ ನವರಾತ್ರಿ ಮಹೋತ್ಸವ ಶುಭ ಸಮಯದಲ್ಲಿ ಪಂಚಮಿ 5ನೇ ದಿವಸ ನಾವು ಸ್ಕಂದಮಾತ, ದುರ್ಗಾವತಾರದಲ್ಲಿ ಸ್ಕಂದಮಾತ ಅಂತ ಆರಾಧನೆ ಮಾಡ್ತೀವಿ. ಮತ್ತು ಲಲಿತಾ ತ್ರಿಪುರ ಸುಂದರಿ ರೂಪದಲ್ಲಿ ನಾಳೆ ನಾವು ಅಲಂಕಾರ ಮಾಡಿಕೊಂಡು ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸ್ತೀವಿ. ಲಲಿತಾ ಅಂದರೆ ಯಾರು? ಎಲ್ಲರಿಗೂ ಗೊತ್ತು, ನಿಮಗೆಲ್ಲರಿಗೂ ಲಲಿತಾ ಸಹಸ್ರನಾಮ ಎಲ್ಲರಿಗೂ ಪರಿಚಯ ಇದೆ. ಬಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಚಿದಗ್ನಿಗುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ಆ ಪರಮೇಶ್ವರ ಮಾಡಿರೋರಂತಹ ಚಿದಗ್ನಿಗುಂಡದಿಂದ ಉದ್ಭವ ಆಗಿರುವಂತಹ ಆ ಲಲಿತಾ ತ್ರಿಪುರ ಸುಂದರಿ ಲಲಿತಾ ಪರಮೇಶ್ವರ ಬಂದು ಬಂಡಾಸುರ ಅನ್ನೋ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಬಂದಿರುವಂತಹ ಆ ಲಲಿತಾ ಪರಮೇಶ್ವರಿಯನ್ನು ನಾವು ನಾಳೆ ಆರಾಧನೆ ಮಾಡಿಕೊಂಡು ಲಲಿತಾ ಆರಾಧನೆ ಮಾಡಲಿಕ್ಕೆ ಸಂಸಿದ್ಧರಾಗಿದ್ದೀವಿ. ಲಲಿತಾ ಆರಾಧನದಲ್ಲಿ ಲಲಿತಾ ಅಂದರೆ ಅರ್ಥ ಏನಂದರೆ ಮತ್ಸ್ಯಪುರಾಣದಲ್ಲಿ ಲೋಕಾತೀತ ಲಾವಣ್ಯಾತ್ ಲಲಿತಾ ತೇನ ಶೌಚ್ಯತೆ. ಲಲಿತಾ ಅಂದರೆ ಲೋಕ ಅತೀತ ಲಾವಣ್ಯ. ನೋಡ್ರಿ, ಲೋಕದಲ್ಲಿ ಪ್ರತಿಯೊಂದು ವಸ್ತುವಿಗೂ ಪ್ರತಿಯೊಬ್ಬರಿಗೂ ಒಂದು ಲಾವಣ್ಯ ಇರುತ್ತೆ. ಲಾವಣ್ಯ ಅಂದರೆ ಸೌಂದರ್ಯ, ಅದಕ್ಕೆ ಮೀರಿಸಿರೋದು. ನೋಡ್ರಿ, ಇದು ಒಂದು ವಸ್ತು ಚೆನ್ನಾಗಿದೆ ಅಂದರೆ ಅದಕ್ಕಿಂತ ಮೀರಿಸಿರೋ ವಸ್ತು ಕಂಡಿದ ಮೇಲೆ ಇದು ಹೋಗ್ಬಿಡ್ತದೆ ಮೊದಲನೇದು. ಎರಡನೇದು, ಮೂರನೇದು ಸಿಕ್ತಪ್ಪ ಅಂದರೆ ಎರಡನೇದು ಹೋಗ್ಬಿಡುತ್ತೆ. ಈ ರೀತಿಯಲ್ಲಿ ಎಲ್ಲಿ ತನಕ ಹೋಗಿದರೆ ಕೊನೆ, ದ ಎಂಡ್ ಅಂತೀವಲ್ಲ, ಅದೇ ರೀತಿಯಲ್ಲಿ ಕೊನೆ, ಕಡಸೀಮ ಅಂತ ಕರಿತೀವಿ. ಆ ಕೊನೆ ಎಲ್ಲಿರುತ್ತೋ ಆ ಲಾವಣ್ಯನೇ ಲಲಿತಾ. ಲೋಕಾತೀತ ಲಾವಣ್ಯಾತ್ ಲಲಿತಾ ಅಂತ ಕರಿತೀವಿ. ಅಂತ ಲಾವಣ್ಯ ಅಂದರೆ ಆನಂದ. ಯಾರಿಗೆ ಬೇಡ್ರಿ? ಎಲ್ಲರಿಗೂ ಬೇಕು ಆನಂದ. ಆನಂದ ಸ್ವರೂಪಿಣಿ ಆ ಲಲಿತಾ ಇರೋದ್ರಿಂದ ನಾಳೆ ಎಲ್ಲರೂ ಕೂಡ ಆ ಲಲಿತಾ ರೂಪದಲ್ಲಿರುವಂಥ ಪರಮೇಶ್ವರನು, ಪ್ರಕೃತಿಯನ್ನು ನಾವು ಆರಾಧನೆ ಮಾಡ್ಕೊತೀವಿ. ಈ ಲಲಿತಾ ಆರಾಧನದಲ್ಲಿ ವಿಶೇಷವಾಗಿ, ಯಾಕಂದರೆ ಮಹಾಯಾಗ ಕ್ರಮಾರಾಧ್ಯ ಮಹಾಭೈರವ ಪೂಜಿತ, ಆ ಪರಮೇಶ್ವರ ಮಾಡಿರುವಂತಹ ಚಿದಗ್ನಿಗುಂಡದಿಂದ ಎಲ್ಲ ದೇವತೆಗಳಿಗೂ ಶಕ್ತಿ ಕೊಡೋಕ್ಕೋಸ್ಕರ, ಲೋಕಗಳನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ಉದ್ಭವ ಆಗಿರುವಂತಹ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ. ಉದ್ಯದ್ಭಾನು ಸಹಸ್ರ ಸೂರ್ಯರು ಒಂದು ಸತಿ ಉದ್ಭವ ಆಗಿದರೆ ಎಷ್ಟು ಬೆಳಕು ಬರುತ್ತೋ ಆ ರೀತಿಯಲ್ಲಿ ಉದ್ಭವ ಆಗಿರೋಂಥ ಲಲಿತಾ ಪರಮೇಶ್ವರಿ ಬಂದು ನಾಳೆ ಬಂಡಾಸುರನೇ ವಧ ಮಾಡ್ತಾ ಇರೋದರಿಂದ ಎಲ್ಲರೂ ಕೂಡ ನಾಳೆ ಲಲಿತಾ ರೂಪದಲ್ಲಿ ಆ ಪರಮೇಶ್ವರನ್ನು ಆರಾಧನೆ ಮಾಡಬೇಕು. ಪಚ್ಚೆ ಅಂದರೆ ಹಸಿರು ಸೀರೆಯನ್ನು ಅಮ್ಮನವರಿಗೆ ಹಸಿರು ವಸ್ತ್ರಗಳನ್ನು ಅಮ್ಮನವರಿಗೆ ಅಲಂಕಾರ ಮಾಡಬೇಕು. ಅದರ ನಂತರ ಕಬ್ಬು, ಇಕ್ಷು ಕಂಡ ಅಂದರೆ ಕಬ್ಬಿನ ರಸ ಮತ್ತು ಪಾಯಸ ಅನ್ನ, ಪರಮ ಅನ್ನವನ್ನು ನಾವು ನೈವೇದ್ಯವನ್ನು ಮಾಡಬೇಕು. ಮತ್ತು ಲಲಿತಾ ಸಹಸ್ರನಾಮ ಅಥವಾ ಲಲಿತಾ ಅಷ್ಟೋತ್ತರ, ಲಲಿತಾ ತ್ರಿಶತಿ ನಾಮದೊಂದಿಗೆ ಅಮ್ಮನವರಿಗೆ ಆರಾಧನೆ ಮಾಡಿಕೊಂಡು ಆ ಲಲಿತಾ ಕೃಪವನ್ನು ಪಡೆದು ಈ ನವರಾತ್ರಿಯಲ್ಲಿ ಸ್ಕಂದ ಅಂದರೆ ಸುಬ್ರಹ್ಮಣ್ಯ, ಆ ಸುಬ್ರಹ್ಮಣ್ಯನಿಗೂ ಜನನ ಕೊಟ್ಟಿರೋ ಮಾತೆಯೂ ಕೂಡ ಆ ಲಲಿತಾ ಪರಮೇಶ್ವರಿ ಮತ್ತು ಆ ಪಾರ್ವತಿಯನ್ನು ನಾವು ಈ ನವದುರ್ಗಾ ರೂಪದಲ್ಲಿ ಈ ಶರನ್ನವರಾತ್ರ ಮಹೋತ್ಸವದಲ್ಲಿ 5ನೇ ದಿವಸ ಪಂಚಮಿ ಅಂದರೆ ಭಾಳ ವಿಶೇಷ. ನವರಾತ್ರಿಗಳಲ್ಲಿ ಪಂಚಮಿ ಮಧ್ಯದಲ್ಲಿ ಬರೋ ನವರಾತ್ರಿ ಯಾವುದಪ್ಪ ಅಂದರೆ 5ನೇದೇ. ಆ ಕಡೆ 4 ಈ ಕಡೆ 4 ಮಧ್ಯದಲ್ಲಿ 5ನೇ ತಾಯಿ ಆಗಿರುವಂತಹ ಆ ಪಂಚಮಿ ರೂಪದಲ್ಲಿರುವಂತಹ ಆ ಲಲಿತಾ ಪರಮೇಶ್ವರಿಯನ್ನು ನಾವೆಲ್ಲರೂ ಆರಾಧನೆ ಮಾಡಿಕೊಂಡು ಆ ತಾಯಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ಈ ಲಲಿತಾ ಅಷ್ಟೋತ್ತರದೊಂದಿಗೆ ಪೂಜೆ ಮಾಡ್ಕೊಳ್ಳೋ ವಿಧಾನ ಕೂಡ ನಮ್ಮ ಹೋದ ವರ್ಷ ಮಾಡಿರುವಂತಹ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾವು ಕೊಡತಕ್ಕಂಥದ್ದು. ಅದನ್ನೆಲ್ಲರೂ ನೋಡಿಕೊಂಡು ನಾಳೆ ಲಲಿತಾ ಆರಾಧನೆಯನ್ನು ಮಾಡ್ಕೋಬೇಕಂತ ವಿನಂತಿ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಶಾಂತಿರಸ್ತು.